ಅಲೈಕುಂ. ಗೌರವಾನ್ವಿತ ಅಧ್ಯಕ್ಷರೇ, 79ನೇ ಸ್ವಾತಂತ್ರ್ಯ ದಿನಾಚರಣೆ ಪರವಾಗಿ ಇಂದು ಕುವತ್ತು ಇಸ್ಲಾಂ ಜುಮಾ ಮಸೀದಿ ಹಾಗೂ ಮದ್ರಸಾದಲ್ಲಿ ಫ್ಲಾಗ್ ಹೋಸ್ಟ್ ಅನ್ನು ನಿರ್ವಹಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Stand at ease. Attention. Stand ease. Attention. Salute. सारे जहान से अच्छा हिंदुस्ता हमारा हमारा, सारे जहान से अच्छा हिंदुस्ता हमारा हमारा, सारे जहान से अच्छा। हम बुलबुले इसकी ए गुलसिता हमारा हमारा, सारे जहां से अच्छा हिंदुस्ता हमारा हमारा, सारे जहां से अच्छा। पर्वत हो सबसे ऊंचा हमसाया आसमां का, पर्वत हो सबसे ऊंचा हमसाया आसमां का। ओ संतरी हमारा, ओ पासबान हमारा हमारा, सारे जहां से अच्छा हिंदुस्ता हमारा हमारा, सारे जहां से अच्छा। गोदी में खेलती है इसकी हजारों नदियाँ, गोदी में खेलती है इसकी हजारों नदियाँ। गुलशन है जिनके दम से रश के जनान हमारा हमारा, सारे जहां से अच्छा हिंदुस्ता हमारा हमारा, सारे जहां से अच्छा। मजहब नहीं सिखाता आपस में बैर रखना, मजहब नहीं सिखाता आपस में बैर रखना। हिंदी है हम, हिंदी है हम, हिंदी है हम, वतन है हिंदुस्ता हमारा हमारा, सारे जहां से अच्छा हिंदुस्ता हमारा हमारा, सारे जहां से अच्छा, सारे जहां से अच्छा, सारे जहां से अच्छा। ಅಸ್ಸಲಾಮು ಅಲೈಕುಂ. ಮಾನ್ಯ ಅಧ್ಯಕ್ಷರೇ ಮತ್ತು ನನ್ನ ಉಸ್ತಾದರೇ, ಊರಿನ ನಾಗರಿಕರೇ ಮತ್ತು ನನ್ನ ಸಹಪಾಠಿಗಳೇ, ನಿಮಗೆಲ್ಲರಿಗೂ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಸೇರಿದ್ದೇವೆ. ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಈ ಸ್ವಾತಂತ್ರ್ಯವು ನಮಗೂ ನಿಮಗೆಲ್ಲರಿಗೂ ಸುಖವಾಗಿ ಬಂದಿದ್ದಲ್ಲ, ನಮ್ಮ ಭಾರತೀಯ ಮಹಾನ್ ವ್ಯಕ್ತಿಗಳ ರಕ್ತ ಬಲಿದಾನದಿಂದ ಬಂದಿದ್ದು. ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್, ಖುದೀರಾಮ ಬೋಸ್, ನೆಹರು, ರಾಜಗುರು, ಭಗತ್ ಸಿಂಗ್, ಇನ್ನೂ ಇಂತಹ ಮಹಾನ್ ವ್ಯಕ್ತಿಗಳ ರಕ್ತ ಬಲಿದಾನದಿಂದ ಬಂದಿದ್ದು. ಇದರಲ್ಲಿ ಖುದೀರಾಮ ಬೋಸ್ ಇವರು ನಮ್ಮ ಭಾರತಕ್ಕಾಗಿ ಮೊದಲು ಗಲ್ಲಿಗೇರಿದ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿ ಗಾಂಧೀಜಿಯವರ ಶಾಂತಿ ಮಂತ್ರವು ಬಹಳ ಬಲಿಷ್ಠವಾದದ್ದು. ಬ್ರಿಟಿಷರು ಬೇರೆ ಯಾವುದಕ್ಕೆ ಹೆದರಲಿಲ್ಲ, ಆದರೆ ಗಾಂಧೀಜಿಯವರ ಶಾಂತಿ ಮಂತ್ರಕ ಎನ್ನಬಹುದು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ.
ಅಸ್ಸಲಾಮು ಅಲೈಕುಂ. ಕೇಸರಿ ಹಸಿರಿನ ತಿರಂಗ ಧ್ವಜವು ಹಾರುತ್ತಿರಲಿ ಶಾಶ್ವತ. ಹಿಂದೂ ಮುಸ್ಲಿಂ ಕ್ರೈಸ್ತರು ಕಟ್ಟಿದ ರಸಿಕರ ಬೀಡು ಭಾರತ. ಹುಬ್ಬಲ್ ವತನಿ ಮಿನಲ್ ಈಮಾನ್, ಹುಬ್ಬಲ್ ವತನಿ ಮಿನಲ್ ಈಮಾನ್. ಪ್ರವಾದಿಯ ಮಾತು ಮರೆತಿಲ್ಲ. ಕೇಸರಿ ಹಸಿರಿನ ತಿರಂಗ ಧ್ವಜವು ಹಾರುತ್ತಿರಲಿ ಶಾಶ್ವತ. ಹಿಂದೂ ಮುಸ್ಲಿಂ ಕ್ರೈಸ್ತರು ಕಟ್ಟಿದ ರಸಿಕರ ಬೀಡು ಭಾರತ. ಕಥವೈಭವದ ನಾಡು, ಮತ ಸಂಸ್ಕೃತಿಗಳ ಬೀಡು. ಕಥವೈಭವದ ನಾಡು, ಮತ ಸಂಸ್ಕೃತಿಗಳ ಬೀಡು. ಭಾರತ ದೇಶದ ಭವಿಷ್ಯ ರಚಿಸುವ ಸೇವಕ ನೀನಾಗು. ಭಾರತ ದೇಶದ ಭವಿಷ್ಯ ರಚಿಸುವ ಸೇವಕ ನೀನಾಗು. ಮಣ್ಣಿನ ಋಣವ ತೀರಿಸಲು ದೇಶಕ್ಕೆ ಯೋಗಿಯು ನೀನಾಗು. ಮಣ್ಣಿನ ಋಣವ ತೀರಿಸಲು ದೇಶಕ್ಕೆ ಯೋಗಿಯು ನೀನಾಗು. ಗಾಂಧೀಜಿ ಟಿಪ್ಪು ತಿಲಕರು ಕಟ್ಟಿದ ಭಾರತೀಯರು ಒಂದೇ. ಗಾಂಧೀಜಿ ಟಿಪ್ಪು ತಿಲಕರು ಕಟ್ಟಿದ ಭಾರತೀಯರು ಒಂದೇ. ಕೇಸರಿ ಹಸಿರಿನ ತಿರಂಗ ಧ್ವಜವು ಹಾರುತ್ತಿರಲಿ ಶಾಶ್ವತ. ಹಿಂದೂ ಮುಸ್ಲಿಂ ಕ್ರೈಸ್ತರು ಕಟ್ಟಿದ ರಸಿಕರ ಬೀಡು ಭಾರತ. ಹುಬ್ಬಲ್ ವತನಿ ಮಿನಲ್ ಈಮಾನ್, ಹುಬ್ಬಲ್ ವತನಿ ಮಿನಲ್ ಈಮಾನ್. ಪ್ರವಾದಿಯ ಮಾತು ಮರೆತಿಲ್ಲ. ಕೇಸರಿ ಹಸಿರಿನ ತಿರಂಗ ಧ್ವಜವು ಹಾರುತ್ತಿರಲಿ ಶಾಶ್ವತ. ಹಿಂದೂ ಮುಸ್ಲಿಂ ಕ್ರೈಸ್ತರು ಕಟ್ಟಿದ ರಸಿಕರ ಬೀಡು ಭಾರತ. ಅಸ್ಸಲಾಮು ಅಲೈಕುಂ. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಜಮಾತಿನ ಉಳ್ದಾಡಿ ಕೋತುಲ್ ಇಸ್ಲಾಂ ಮದ್ರಸೆಯ ಖತೀಬರು, ಸದರ್ ಉಸ್ತಾದ್ನವರು, ಮುಕ್ರಿಗೆನವರು, ಅದೇ ರೀತಿ ನಮ್ಮ ಕೋತುಲ್ ಇಸ್ಲಾಂ ಮದ್ರಸಾ ಅಧ್ಯಕ್ಷರಾದಂಥ ಸಾಕೀರ್ನವರು, ಅದೇ ರೀತಿ ಹಿರಿಯರಾದಂಥ ನನ್ನ ಶರೀಫ್ ಉಸ್ತಾದ್ನವರು, ಅದೇ ರೀತಿ ನಮ್ಮ ಮಸ್ಜಿದಿನ ಮೊಹಲಿಂ ಮುಖರಿಗೆ ಆದಂಥ ಹಸೇನಾಖನವರು ಮತ್ತು ಇಲ್ಲಿ ಸೇರಿದಂಥ ಪುಟಾಣಿ ಮಕ್ಕಳು. ಇವತ್ತು ಹೆಚ್ಚ ನಮಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ವರ್ಷಂಪ್ರತಿ ನಾವು ಕುವತ್ತುಲ್ ಇಸ್ಲಾಂ ಮದ್ರಸಾದಲ್ಲಿ ನಾವು ಧ್ವಜಾರೋಹಣ ಮಾಡಿ ನಮ್ಮ ದೇಶ ಪ್ರೇಮವನ್ನು ಎತ್ತಿ ತೋರಿಸ್ತಾ ಇದ್ದೇವೆ. ನಮಗೆ ಎಲ್ಲಿ ತನಕ ಅಂತ ಹೇಳ್ತಾ ಇದ್ದಾರೆ, ಮದರಸದಲ್ಲಿ ಮಕ್ಕಳಿಗೆ ದೇಶಭಕ್ತಿ ಕಲಿಸುವುದಿಲ್ಲ, ನಾವು ದೇಶದಲ್ಲಿ ಭಕ್ತಿಯನ್ನು ತೋರಿಸ್ತಾ ಇದ್ದೇವೆ. ರಾಷ್ಟ್ರ ಪ್ರೇಮಕ್ಕೆ ಧ್ವಜಾರೋಹಣ ಮಾಡಿ ಸ್ಲೇಟ್ ಹೊಡೆದು, ಅದು ಅಲ್ಲಾದ್ರೆ ಈಗ ಮದ್ರಸದಲ್ಲಿ ಕೂಡ ಈ ಸಲ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ರಾಷ್ಟ್ರಧ್ವಜ ಹೇಗೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ಪೆನ್ನು ಬುಕ್ ಕೊಟ್ಟು ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮದರಸದಲ್ಲಿ ಒಂದು ಊರಿನವರಿಗೆ ಒಂದು ಸಂಭ್ರಮ, ಯಾಕೆಂದ್ರೆ ಮಿಲಾದು ನಬಿ, ಕುತೀಬಿಯತ್, ಅದು ಅಲ್ಲದ್ರೆ ಹೊಸ ಬಿಲ್ಡಿಂಗ್ ಕಟ್ಟಡ, ಜುಮಾ